ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ಓದುತ್ತಿರುವವರು ನಂದಿನಿ ಆನಂದೂರು. ಸುದ್ದಿಗಳ ವಿವರ. ವಿಜ್ಞಾನ ವೈಚಾರಿಕತೆ ಎಂದರೆ ದೇವರ ವಿರುದ್ಧ ಅಲ್ಲ ಎಂದು ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾಕ್ಟರ್ ಹುಲಿಕಲ್ ನಟರಾಜ್ ತಿಳಿಸಿದರು. ಅವರು ಶನಿವಾರ ಪಟ್ಟಣದ ಡಿಸಿಎಂಸಿ ಶಾಲೆಯ ಆವರಣದಲ್ಲಿ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘವು ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಿದ್ದ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮದಲ್ಲಿ ಪ್ರಾತ್ಯಕ್ಷಿಕೆಯೊಂದಿಗೆ ಪವಾಡಗಳ ರಹಸ್ಯವನ್ನು ಬಯಲು ಮಾಡಿ ಮಾತನಾಡಿದರು. ನಾವು ಕಂಡುಹಿಡಿದ ಹೊಸ ತಂತ್ರಜ್ಞಾನ, ಹೊಸ ಟೆಕ್ನಾಲಜಿಗಳು ಪ್ರತಿನಿತ್ಯ ಅಪ್ಡೇಟ್ ಆಗುತ್ತಿದೆ. ಆದರೆ ನಮ್ಮ ಮನಸ್ಸು ಮಾತ್ರ ಅಪ್ಡೇಟ್ ಆಗುತ್ತಿಲ್ಲ. ಎಲ್ಲ ಕಡೆ ಮೌಢ್ಯದ ಡಂಗಲ್ ಕಾಣುತ್ತಿದ್ದೇವೆ. ದೇವರ ಬಗ್ಗೆ ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆಗಳು ಬೇಡ. ಇನ್ನೊಬ್ಬರಿಗೆ ನೋವಾಗದಂತೆ ಮಾನವೀಯತೆಯಿಂದ ಬದುಕುವುದನ್ನು ಕಲಿಯೋಣ ಎಂದರು. ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್.ಟಿ. ರಾಜೇಂದ್ರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಹಿಂದೆ ಮೂಢನಂಬಿಕೆಗಳ ಬಗ್ಗೆ ವಿಚಾರವಾದಿಗಳಾದ ಕೋವೂರು ಹಾಗೂ ನರಸಿಂಹಯ್ಯ ಅವರು ಹೋರಾಟ ಮಾಡಿದ್ದರು. ಈಗ ಹುಲಿಕಲ್ ನಟರಾಜ್ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುತ್ತಾ ಇದಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಜನರು ಮೌಢ್ಯದಿಂದ ಹೊರಬರಬೇಕಾಗಿದೆ ಎಂದು ಕರೆ ನೀಡಿದರು. ಸಭೆಯ ಅಧ್ಯಕ್ಷತೆಯನ್ನು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಶ್ಯಾಮಲಾ ಸತೀಶ್ ವಹಿಸಿದ್ದರು. ಅತಿಥಿಗಳಾಗಿ ಕರ್ನಾಟಕ ವೈಜ್ಞಾನಿಕ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಹೊಸೂರು ಸುರೇಶ್, ತಾಲೂಕು ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಎಸ್.ಎಸ್. ಶಾಂತಕುಮಾರ್, ಮಾಜಿ ಅಧ್ಯಕ್ಷ ಡಿಸಿ ದಿವಾಕರ, ಉಪಾಧ್ಯಕ್ಷ ಎಲ್.ಎಂ. ಸತೀಶ್, ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಲೇಖಾ ವಸಂತ್, ಖಜಾಂಚಿ ಭಾರತಿ ಚಂದ್ರೇಗೌಡ, ಡಿಸಿಎಂಸಿ ಶಾಲೆಯ ಪ್ರಾಂಶುಪಾಲೆ ಪದ್ಮಾ ರಮೇಶ್ ಉಪಸ್ಥಿತರಿದ್ದರು. ಲೇಖಾ ವಸಂತ್ ಸ್ವಾಗತಿಸಿದರು. ಡಾಕಮ್ಮ ಕಾರ್ಯಕ್ರಮ ನಿರೂಪಿಸಿದರು. ಅಂದರೆ ಅಲ್ಲೊಂದಿಷ್ಟು ಆಸೆ ಉಟ್ಕೊಳ್ಳುತ್ತೆ, ದುರಾಸೆ ಉಟ್ಕೊಳ್ಳುತ್ತೆ, ಭಯ ಉಟ್ಕೊಳ್ಳುತ್ತೆ, ಆತಂಕ ಉಟ್ಕೊಳ್ಳುತ್ತೆ. ಇದನ್ನು ಮನೆ ಮಾಡುವಂಥವರು ಪಟ್ಟಭದ್ರ ಹಿತಾಸಕ್ತಿಗಳ ಗುಂಪುಗಳು. ಅದು ನಾನು ಹೇಳಲ್ಲ, ಯಾರು ಹೇಳ್ತಾರೆ? ಹಾಗಾದರೆ ವಾಣಿ ನಿನ್ನ ಮಗುಗೆ ಗಂಡು ಸಿಗುತ್ತೆ, ಆಗ ವಾಣಿಗೆ ಗಂಡು ಸಿಗುತ್ತೆ ಅಂತ ನೆಪದಲ್ಲಿ ಕೃಷಿಕ ಸಮಾಜವು ಸರ್ಕಾರ, ಕೃಷಿ ಇಲಾಖೆ ಹಾಗೂ ರೈತರ ಮಧ್ಯೆ ಸೇತುವೆಯಂತೆ ಕೆಲಸ ಮಾಡುತ್ತದೆ ಎಂದು ಜಿಲ್ಲಾ ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿ ಪಿಕೆ ಬಸವರಾಜ್ ತಿಳಿಸಿದರು. ಅವರು ಶನಿವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ವರ್ಷ ಹೊಸದಾಗಿ ನರಸಿಂಹರಾಜಪುರ ತಾಲೂಕು ಕೃಷಿಕ ಸಮಾಜದ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿದೆ. ತಾಲೂಕು ಮಟ್ಟದಲ್ಲಿ 13 ಸರ್ಕಾರಿ ಇಲಾಖೆಗಳು ಕೃಷಿಕ ಸಮಾಜದ ಅಧೀನಕ್ಕೆ ಬರುತ್ತದೆ. ತಾಲೂಕು ಕೃಷಿಕ ಸಮಾಜವು ಸರ್ಕಾರದ ಯೋಜನೆಗಳನ್ನು ಕೃಷಿ ಇಲಾಖೆಯೊಂದಿಗೆ ಸೇರಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡುತ್ತದೆ. ತಾಲೂಕು ಕೃಷಿಕ ಸಮಾಜದಲ್ಲಿರುವ 15 ನಿರ್ದೇಶಕರು ಒಂದು ತಂಡವಾಗಿ ಕೆಲಸ ಮಾಡಿ ಸರ್ಕಾರದ ಆಶಯಕ್ಕೆ ಚ್ಯುತಿ ಬಾರದಂತೆ ಕೆಲಸ ಮಾಡುತ್ತೇವೆ. ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಸಕರ ಆಶಯದಂತೆ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ರೈತರಿಗೆ ತಲುಪಿಸುವ ಕೆಲಸ ಮಾಡುತ್ತೇವೆ ಎಂದರು. ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಮಾತನಾಡಿ, ನರಸಿಂಹರಾಜಪುರ ರೈತ ಸಂಪರ್ಕ ಕೇಂದ್ರದ ಕಟ್ಟಡಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದಿಂದ ಶಾಸಕ ಟಿಡಿ ರಾಜೇಗೌಡ 2 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು, ಶೀಘ್ರದಲ್ಲೇ ಗುದ್ದಲಿ ಪೂಜೆ ನಡೆಯಲಿದೆ. ಸುಸಜ್ಜಿತವಾದ ಕಟ್ಟಡ ನಿರ್ಮಾಣವಾಗಲಿದ್ದು ರೈತರಿಗೆ ಅನುಕೂಲವಾಗಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಕೃಷಿಕ ಸಮಾಜದ ಉಪಾಧ್ಯಕ್ಷ ಡಿ ಮಂಜಪ್ಪಗೌಡ, ಕಾರ್ಯದರ್ಶಿ ನವೀನ್, ಖಜಾಂಚಿ ಬಿಎಸ್ ಚೇತನ, ನಿರ್ದೇಶಕ ವೈಎಸ್ ರವಿ ಉಪಸ್ಥಿತರಿದ್ದರು. ಹೊಸ ಆಡಳಿತ ಮಂಡಳಿ ಬಂದಿದೆ. ಅನೇಕರಿಗೆ ಕೃಷಿಕ ಸಮಾಜ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ. ನರಸಿಂಹರಾಜಪುರ ತಾಲೂಕಿನ ಹೆಬ್ಬೆಯ ದೋಣಿಗುಂಡಿ ಸಮೀಪದ ಭದ್ರಾ ಹಿನ್ನೀರಿನಲ್ಲಿ ಶನಿವಾರ ಮೀನುಗಾರರ ಬಲೆಗೆ ಬೃಹತ್ ಗಾತ್ರದ 25 ಕೆಜಿ ತೂಕದ ಹದ್ದು ಮೀನು ಸಿಕ್ಕಿದ್ದು, ಸಿಂಸೆಯ ಮೀನು ವ್ಯಾಪಾರಿ ಬಶೀರ್ ಅವರ ಅಂಗಡಿಯಲ್ಲಿ ಮಾರಾಟವಾಗಿದೆ. ಹದ್ದಿನ ಮೀನಿಗೆ ಇಲ್ಲಿನ ಆಡುಭಾಷೆಯಲ್ಲಿ ಕಲ್ಲುಸುರ್ಗಿ ಎಂದು ಕರೆಯುತ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಭದ್ರಾ ಹಿನ್ನೀರು ಅಥವಾ ಯಾವುದೇ ಹೊಳೆ, ನದಿಯಲ್ಲೂ ಮೀನುಗಳು ಹೆಚ್ಚಾಗಿ ಸಿಗುತ್ತಿಲ್ಲ.
ಹೊಸಪೇಟೆ ಡ್ಯಾಂನಿಂದ ಮೀನುಗಳನ್ನು ನರಸಿಂಹರಾಜಪುರಕ್ಕೆ ತಂದು ಮಾರಾಟ ಮಾಡಲಾಗುತ್ತಿದೆ. ಈಗ ದೊಡ್ಡ ಗಾತ್ರದ ಅಪರೂಪವಾದ ಹದ್ದು ಮೀನು ಸಿಕ್ಕಿದ್ದು ಮೀನುಗಾರರಿಗೆ ಹರ್ಷ ತಂದಿದೆ. ನರಸಿಂಹರಾಜಪುರ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಕರಗುಂದದ ಶ್ರೀ ಸಿದ್ದೇಶ್ವರ ಸ್ವಾಮಿ ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನವರ 2 ದಿನಗಳ ಜಾತ್ರೋತ್ಸವ ಶನಿವಾರ ಪ್ರಾರಂಭಗೊಂಡಿದೆ. ಶನಿವಾರ ಜಾತ್ರಾ ಮಹೋತ್ಸವದ ಅಂಗವಾಗಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಲ್ಲಕ್ಕಿ ಉತ್ಸವವು ಶೆಟ್ಟಿಕೊಪ್ಪ, ಕಡಹಿನಬೈಲು, ಜನತಾ ಕಾಲೋನಿ, ಅರಸಿನಗೆರೆ, ಭೀಮನರಿ, ಬಣಗಿ, ದೊಡ್ಡಿಹಟ್ಟಿ ನವಗ್ರಾಮಗಳಲ್ಲಿ ಸಂಚರಿಸಿತು. ಈ ಸಂದರ್ಭದಲ್ಲಿ ಗ್ರಾಮಗಳ ಭಕ್ತರು ಮಡಿಲಕ್ಕಿ ಸೇವೆ ನೀಡಿದರು. ಭಾನುವಾರ ಕರಗುಂದದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಣಹೋಮ, ಕಲಾಹೋಮ, ಬ್ರಹ್ಮಕಲಶ ಸ್ಥಾಪನೆ, ಸ್ವಾಮಿಗೆ ಬ್ರಹ್ಮಕಲಶಾಭಿಷೇಕ, ಪೂರ್ಣಾಹುತಿ, ಮಹಾಮಂಗಳಾರತಿ ನಡೆಯಲಿದೆ. ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. 2 ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲಾ ಭಕ್ತರು ಭಾಗವಹಿಸಬೇಕು ಎಂದು ದೇವಸ್ಥಾನದ ಸಮಿತಿ ವ್ಯವಸ್ಥಾಪಕರಾದ ಸದಾನಂದ ಶೆಟ್ಟಿ ಹಾಗೂ ಉದಯ ಶೆಟ್ಟಿ ಮನವಿ ಮಾಡಿದ್ದಾರೆ. ವಂದನೆಗಳು.